ಹೊರತಾಗಿ ಬೇರೆದ್ದಲ್ಲ. ಅವಾಗೆಲ್ಲ ಕಟ್ಲೆ ಕುದುರೆ ಮೇಲೆ ಬರ್ತಿದ್ರು. ಶಿಷ್ಯ ಕಂಬಳಿ ಹಾಕ್ಯಾನ, ಜಮಖಾನಿ ಹಾಕ್ಯಾನ. ಗುರುಗಳು ಹೋಗಿ ಗದಿಗೆ ಮ್ಯಾಗ ಕುಂತರು. ಶಿಷ್ಯನು ಸ್ನಾನ ಮಾಡಿ ಬಂದು ಅವನು ಮುಂದೆ ಕೂತು ಬಳಕೆಂದ ಅವರು ಗುರುಗಳು ವಿಭೂತಿ ಹಚ್ಕೊಂಡ್ರು, ಇವನು ವಿಭೂತಿ ಹಚ್ಕೊಂಡ. ಅವರು ಲಿಂಗ ತೆಗೆದ್ರು, ಇವನು ಲಿಂಗ ತೆಗೆದು. ಅವರು ಲಿಂಗಕ್ಕೆ ವಿಭೂತಿ ಹಚ್ಚರು, ಇವನು ಲಿಂಗಕ್ಕೆ ವಿಭೂತಿ ಹಚ್ಚದು. ಪತ್ರಿ ಹೆಸರು ಪತ್ರಿ ಏರ್ಸ ಇಟ್ಟೆಲ್ಲ ಆದ ಬಳಕೆಂದ ಮತ್ತು ಮುಂದೆ ಮಂತ್ರ ಅನ್ನಬೇಕಿಲ್ಲ, ಲಿಂಗ ನೋಡ್ಕೋತ. ಗುರುಗಳು ಮಂತ್ರ ಅಲ್ಲಿಲ್ಲ. ಇವ್ರ ಕಣ್ಣು ಎಲ್ಲಿ ಬಿದ್ದದ? ಹೊಸ ಜಮಖಾನಿ ಹೊಸ ಕಂಬಳಿ ಮೇಲೆ ಬಿದ್ದದ. ಶಿಷ್ಯ ಹಾಸಿದ್ನಲ್ಲ, ಲಿಂಗ ಪೂಜೆ ಮಾಡ್ಕೊಳ್ ಕೂತಾರ. ಸುಮ್ಮ ತನ್ನ ಭಗವಂತನ ಧ್ಯಾನ ಮಾಡಬೇಕಿಲ್ಲ ಗುರುಗಳು. ಕಂಬಳಿ ಹೊಚ್ಕೊಳಕಾಯ್ತು, ಜಮಖಾನೆ ಹಾಸಕಾಯ್ತು, ಕಂಬಳಿ ಹೊಚ್ಕೊಳಕಾಯ್ತು, ಜಮಖಾನೆ ಹಾಸಕಾಯ್ತು. ಅದು ಗುರುಗಳೆಲ್ಲ ಕತ್ತಾರ. ಇವ ಶಿಷ್ಯ ಅಂದ, ಯಪ್ಪೋ ನಮ್ಮ ಗುರುವಿನ ಕಣ್ಣಂದ ಕಂಬಳಿ ಜಮಖಾನಿ ಮೇಲೆ ಬಿದ್ದದ ಲೋಯಪ್ಪ ಅಂದ. ಏನ್ರಿ ಶಿಷ್ಯ ಅಂದ, ಗುರುವಿನ ಕಣ್ಣು ಜಮಖಾನಿ ಕಂಬಳಿ ಮೇಲೆ ಬಿದ್ದದಲ್ಲ ಅಂದ. ಮತ್ತು ಅವ ಗುರುವಿನಕ್ಕಿಂತ ಮೀರ್ದವಿದ್ದ ಅವ ಶಿಷ್ಯ. ಏನ್ರಿ ಗುರುಗಳೇ ನನ್ನ ಕತ್ತಿದ್ರು, ಕಂಬಳಿ ಹೊಚ್ಕೊಳಕಾಯ್ತು, ಜಮಖಾನೆ ಹಾಸಕಾಯ್ತು, ಕಂಬಳಿ ಹೊಚ್ಕೊಳಕಾಯ್ತು, ಜಮಖಾನೆ ಹಾಸಕಾಯ್ತು. ಇವರು ಗುರುಗಳು ಕುದುರೆ ಕಟ್ಲೆದ ಮ್ಯಾಗ ಬಂದಿದ್ರು. ಇವ ಶಿಷ್ಯ ಚಲೋ ಮಾಡೋದು, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಹೊಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಹೊಡ್ಲಕ್ಕಾಯ್ತು. ಇವ ಗುರು ಅಂದ, ಈ ಕಂಬಳಿ ರೇಟಲ್ಲಿ, ಎತ್ತಿನ ರೇಟಲ್ಲಿ, ಜಮಖಾನ್ ರೇಟಲ್ಲಿ, ಕುದುರೆ ರೇಟಲ್ಲಿ, ಅದು ಬ್ಯಾಡ ಒಮ್ಮರ ಆಯ್ತು. ನಂದು ನನಗೆ ಇರಲಿ, ನಿಂದು ನಿನಗೆ, ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ. ಅವಾಗ ಅವ ಶಿಷ್ಯ ಅಂದ್ರೆ ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ ಅದು ಅವ ಶಿಷ್ಯ. ಏನ್ರಿ ಇವೆಲ್ಲ ಗುರು ಶಿಷ್ಯರ ನೀವು? ಇವರೆಲ್ಲ ಗುರು ಶಿಷ್ಯರೇನ್ರಿ? ಯಾವನೊಬ್ಬ 10 ವರ್ಷ ಆಯ್ತು ಬಂದಿದ್ಲತ್ತ ಶಿಷ್ಯನ ಮನೆಗೆ. 10 ವರ್ಷ ಆಯ್ತು ಬಂದಿದ್ದಿಲ್ಲ. ಅವಾಗ ಮೊದಲು ಬಂದಾಗ ಅಂದ, ಪ್ರತಿ ಸರಿನೂ ಬಂದಾಗ ಪೂಜೆ ಗೀಜೆ ಮಾಡಿಸಿ, ಪ್ರಸಾದ ಗಿಸದೆಲ್ಲ ಮಾಡಿಸಿ ಹೋಗೋ ಹೊತ್ತಿನಾಗ ಗುರುಗಳಿಗೆ ಒಂದು ಚೀಲ ಗೋಧಿ, ಒಂದು ಚೀಲ ಜೋಳ ಕೊಟ್ಟು ಕಳಿಸ್ತಿದ್ದ. ಪಾಪ ಶಿಷ್ಯ ಬಡವನೇವ, ತಾನು ಇದ್ದಿದ್ರಾಗೇನಿಂದ ಗುರುಗಳು ಮಟ್ಟಕ್ಕೆ ಮುಟ್ಲೆತ್ತಂದು ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ದ. 10 ವರ್ಷ ಆದ ಬಳಿಕ ಬಂದ್ರತ್ತ ಗುರುಗಳು. 10 ವರ್ಷ ತನಕ ಬಂದಿದ್ದೇ ಇಲ್ಲ. ಯಾವಾಗ 10 ವರ್ಷ ಆದ ಬಳಿಕ ಬಂದರು, ಶಿಷ್ಯಾಗ ಭಾಳ ಖುಷಿ ಆಯಿತು. 10 ವರ್ಷದ ಮೇಲೆ ನಮ್ಮ ಗುರುಗಳು ಬಂದ್ರಲ್ಲ ತಗೊಂಡು ಖುಷಿಯಿಂದ ಅಗದಿ ಸ್ನಾನಗಿನ ಮಾಡಿಸದ, ನಾನಾ ರೀತಿ ಅಡಿಗೆ ಗಿಡಿಗೆ ಎಲ್ಲ ಮಾಡಿಸದ. ಮಾಡಿಸಿ ಗುರುಗಳು ಪೂಜೆ ಗೀಜೆ ಮಾಡ್ಕೊಂಡು ಬಳಕ ಪ್ರಸಾದ ಬಟ್ಟಲ್ದಾಗ ಎಲ್ಲ ನೀಡ್ದ, ಮಾಡಿದೆಲ್ಲ ನೀಡ್ದ. ಅವ ಪಾಪ ಶಿಷ್ಯ ಯಪ್ಪ ಭಕ್ತ ಅಡ್ಡ ಬಿದ್ದಾನ್ರಿ ಅಂದ. ನಾವು ಉಣೋದಿಲ್ಲ ಅಂದಿವ ಗುರು. ಯಾಕೆಪ್ಪ, ಯಾಕೆ ನಾ ಏನು ತಪ್ಪು ಮಾಡೀನಿ, ಯಾಕೆ ಉಣಂಗಿಲ್ಲ? ಮಗನ ಅವಾಗ ಬಂದಾಗಿಂದ ಪ್ರತಿ ವರ್ಷನೂ ಕೊಡೋದು ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ದಿಲ್ಲ ಪ್ರಸಾದ ಮಾಡಿಸಿ. 10 ವರ್ಷ ಆಯ್ತು ನಾ ಬಂದಿಲ್ಲ. ಅದಕ್ಕೆ ನೀ 10 ಚೀಲ ಜೋಳ, 10 ಚೀಲ ಗೋಧಿ ಕೊಡ್ತೀನಿ ಅಂದ್ರೆ ಬರ್ತೀನಿ, ಎಲ್ಲರೂ ಬರೋದಿಲ್ಲ ಅಂದ. ಇದು ಉಣ್ತೀನಿ, ಎಲ್ಲರೂ ಉಣಂಗಿಲ್ಲ ಅಂದ ಗುರು. ಅವ ಅಂದ, ಯಪ್ಪ 10 ಚೀಲ ಜೋಳ, 10 ಚೀಲ ಗೋಧಿ ಎಲ್ಲಿ ತರಲಿಲ್ಲ, ನಾ ಬಡವ ಮನುಷ್ಯ. ಅವಾಗೇನು ವರ್ಷ ಬರ್ತಿದ್ರಿ, ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ದೆ. ಅಟ್ಟೆ ಅಂತ ಕೇಳಿದ್ರೆ ನನ್ನ ಕೈಲಿ ಆಗಲ್ಲಪ್ಪ. ಈಗ ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತೀನಿ. ಇಲ್ಲ 10 ಚೀಲ ಜೋಳ, 10 ಚೀಲ ಗೋಧಿ ಕೊಟ್ಟರೆ ಉಣ್ತೀನಿ ಅಂದ. ಯಾವಾಗ ಹಿಂಗೆ ಅಂದ ಕೂಡನ ಪಾಪ ಅವ ಭಕ್ತ ಅಳ್ಳಕತ್ತ. ಭಕ್ತಿವಂತ ಮನುಷ್ಯ ಅವ, ಅಳ್ಳಿಕತ್ತ. ಅವ್ರ ಮನೆಗೆ ಸೊಸಿ ಇದ್ಲು, ಯಾಕ್ರಿ ಮಾವ ಯಾಕೆ ಅಳ್ಳಕತ್ತೀರಿ? ಏನವ ಗುರುಗಳು ಹಿಂಗೆ ಅನ್ನಕತ್ತಾರ, 10 ಚೀಲ ಜೋಳ, 10 ಚೀಲ ಗೋಧಿ ಕೊಟ್ಟರೆ ಉಣ್ತೀವಿ. ಯಾಕೆದು? ಅವಾಗ ಬಂದಾಗಂದ ವರ್ಷಿಗೆ ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ವಿ. 10 ವರ್ಷ ಆದ ಬಳಿಕ ಬಂದಾರ, ಅದಕ್ಕೆ 10 ಚೀಲ ಜೋಳ, 10 ಚೀಲ ಗೋಧಿ ಕೇಳಕತ್ತಾರ. ನೀವೇ ಕಳ್ಳಕತ್ತೀರಿ ಮಾವ, ನೀವು ಸುಮ್ಮೀರಿ. ಭಾರಿ ಹುಷಾರಿದ್ಲು ಸೊಸಿ. ಸಾಲಿ ಕಲ್ತ ಹೆಣ್ಮಗಳು, ನೀವು ಒಳ್ಳೆ ಬೇಡ ಸುಮ್ಕ. ಯಪ್ಪ ನಾ ಸಾಷ್ಟಂಗೆ ಆಗ್ತೀನಿ ಉಣ್ರಿ ಅಂದು. ನೀ ಅಂದ್ರೆ ದೊಡ್ಡ ಜಗದ್ಗುರು ಅನ್ನಂದ್ಲಕ್ಕೆ. ಹಾಂ ಗುರು, ನೀ ಹಾಕಿದ್ರೆ ನಾ ಯಾಕೆ ಉಳ್ಳಿ, ನಾ ಉಣಂಗಿಲ್ಲ. ಯಾಕೆ ಉಣಂಗಿಲ್ಲ? ನನಗೆ 10 ಚೀಲ ಜೋಳ, 10 ಚೀಲ ಗೋಧಿ ಕೊಡಂಗಿತ್ತಂದ್ರೆ ಮಾತ್ರ ಉಣ್ತೀನಿ, ಇಲ್ಲಾರು ಉಣಂಗಿಲ್ಲ ಅಂದ. ಅಂದ್ಕೂಡ ನೀ ಯಾಕೆ 10 ಚೀಲ ಜೋಳ, ಹೇಗೆ 10 ಚೀಲ ಗೋಧಿ ಕೊಡಬೇಕು ಅಂದಕ್ಕೆ. ಇಲ್ಲ ಅವಾಗ ಪ್ರತಿ ವರ್ಷನ ಕುಣದು ಬಂದಾಗ ನನಗೆ 1 ಚೀಲ ಜೋಳ, 1 ಚೀಲ ಗೋಧಿ ಕೊಡ್ತಿದ್ರು. 10 ವರ್ಷ ಆಯ್ತು ನಾ ಬಂದಿಲ್ಲ, ಅದಕ್ಕೆ 10 ಚೀಲ ಜೋಳ, 10 ಚೀಲ ಗೋಧಿ ಕೊಟ್ಟರೆ ಉಣ್ತೀನಿ, ಇಲ್ಲಾರು ಉಣಂಗಿಲ್ಲ ಅಂದ. ಆಕಿನೇ ಅಂದ್ಲು, ಆಯ್ತಪ್ಪ ಅದೇನು ದೊಡ್ಡಾಗ 10 ಚೀಲ ಜೋಳ, 10 ಚೀಲ ಗೋಧಿ ಕೊಡ್ತೀನಿ. ಹೌದಲ್ರಿ? ನೀವು ಅವಾಗ ಬಂದಾಗ ಏನ್ರಿ, ಬಂದಾಗ 5 ಹೋಳಿಗೆ ಉಣ್ತಿದ್ರೆ, 5 ಹೋಳಿಗೆ, ಒಂದು ಸಣ್ಣ ಬೊಗಣಿ ಅನ್ನ, ಸಾರ, ಹಿಂಗೆಲ್ಲ ಉಣ್ತಿದ್ರಿ ಅಲ್ಲಪ್ಪ. ಮತ್ತು 10 ವರ್ಷ ಆಯಿತು ಬಂದಿಲ್ಲ, ನೀವು ಉಂಡಿಲ್ಲ. ಮತ್ತು ಯಾಕ್ರಿ 10 ವರ್ಷದಿಂದ ಏಟ್ ಹಾಕದ್ರಿ? 50 ಹೋಳಿಗೆ ಉಣ್ಣು. ಏನ್ರಿ 50 ಹೋಳಿಗೆ ಉಣ್ಣು, ದೊಡ್ಡ ಬೊಗಣಿ ಅನ್ನ ಉಣ್ಣು. 10 ಚೀಲ ಜೋಳ ಕೊಡ್ತೀನಿ, 10 ಚೀಲ ಗೋಧಿ ಕೊಡ್ತೀನಿ ಅನ್ನಂತ. ಅಟ್ಟಂಗೆ ಉಣ್ಣಕ್ಕಾಕದ, ಮತ್ತು ಇಟ್ಟಂಗೆ ಕೊಡೋಕ್ಕಾಕದ ಅಂದತ್ತು. ನಾ ಇಂಥ ಗುರುಗಳ ಬಗ್ಗೆ ಹೇಳಂಗಿಲ್ಲ. ಏನ್ರಿ ಮನೆ ಕೇಳಿರಲ್ಲ, ಪಾಪ ಹೆಣ್ಮಗಳಂದ ಭಕ್ತರ ಮನೆಗೆ ಬೆನ್ಕ್ ಹೋಗ್ಯಾರ ಗುರುಗಳು. ಹಾಗೆ ಹಿಂಗೆ ಬಗ್ಗೆ ನೀಡೋದ್ರಾಗ ಮೂಗಿನ ನತ್ತ ಹುಗ್ಗಿಯಾಗಿ ಉಚ್ಕೊಂಡು ಬಿದ್ದದ. ಹುಗ್ಗಿಯಾಗಿ ಉಚ್ಕೊಂಡು ಬಿದ್ದದ. ಈಕೆ ಅಂದು, ಯಪ್ಪ ನಂದು ನತ್ತು ಬಿತ್ತಿರಿ ಅಪ್ಪ ಕೊಡ್ರಿ. ಸವ್ವ ಹಂಗೆ ಕೊಡ್ಲಾಕ್ ಬರೋದಿಲ್ಲ. ಒಮ್ಮೆ ಏನು ಗಂಗಳದಾಗ ಬಿದ್ದಿರ್ತದ ಅದು ನಾವು ನುಂಗೇಬೇಕು. ಏನ್ರಿ ಗಂಗಳದಾಗ ಏನು ಬಿದ್ದಿರ್ತದ ನುಂಗೇಬೇಕು, ನಾವು ಹಾಗೆಲ್ಲ ಕೊಡ್ಲಾಕ್ ಬರಲ್ಲ ಅಂದ್ರು ಗುರುಗಳು.
ಹಿಂಗ್ರಿ ಅಪ್ಪ ಇದು ಪ್ರಸಾದ ಬಟ್ಟೆಲ್ಲ ಬಿದ್ದಿದ್ದು ಬಿಡಾಕೆ ಬರಲ್ಲ ಅಂದರು. ಆಯ್ತು ರೀ ಅಪ್ಪ ತಿಳ್ಕೊಂಡಂದು ಅದನ್ನು ಉಣ್ಕೋತಂದ ಇಲ್ಲಿ ಸೊಂಡ್ಯಾಗ ಹಿಡ್ದಾನೆ ಗುರುಗಳು. ಈ ಕಡೆ ಹಿಡ್ಕೊಂಡು ಬಳಕೆಂದ ಮತ್ತೆ ಹುಗ್ಗಿ ತಂದ್ಲು ಹೆಣ್ಮಗಳು. ಹುಗ್ಗಿ ತಂದು ಹಿಂಗೆ ನೀಡುದ್ರಾಗ ಅಂದ್ರೆ ಚಮಚನೆ ಒಳಗೆ ಒಗದು ಹುಗ್ಗ್ಯಾಗ ಒಗದ್ಲು. ಏನವ ಚಮಚ ಒಗದು ಬಿಟ್ಟು ಮತ್ತು ಹ್ಯಾಂಗೆ ಮಾಡ್ಬೇಕಪ್ಪ, ಅದು ಕೈ ಜಾರಿ ಬಿದ್ದದ, ತೆಗಿಯನ್ನ ಹಂಗೆ ತೆಗಿಲಕ್ಕೆ ಬರ್ತಿದ್ದೆಪ್ಪ, ಪ್ರಸಾದ ಬಟ್ಟೆಲ್ಲ ಬಿದ್ದಿದೆ, ಅದು ಚಮಚ ತಿನ್ಬೇಕಾಗ್ತದೆ ನೀವು. ಇಂಥದ್ದು ಹ್ಯಾಂಗೆ ತಿನ್ಲಿ ಅಂದ, ಮತ್ತು ನತ್ತು ಹ್ಯಾಂಗೆ ತಿಂತಿದ್ದೆ ಅನ್ಲಕ್ಕೆ. ಸುಮ್ಮ ಕೊಡು ಅಂದಾಗ ಬಾಯ ತೆಗೆದು ಕೊಟ್ಟನ. ನಾ ಈ ಗುರುಗಳ ಬಗ್ಗೆ ಹೇಳಕತ್ತಿಲ್ಲ, ಮತ್ತು ಇಲ್ಲಿ ಯಾರು ಮತ್ತು ಹಂಗೆ ಮನೆ ಗುರುಗಳು ಇದ್ರು ಅಂತ ತಪ್ಪು ತಿಳ್ಕೊಬೇಡ, ಸುಮ್ಮ ತಮಾಷೆಗೆ ಹೇಳಕತ್ತೀನಿ. ಯಾಕ್ರಿ ಭಾಳ ಜನ ಗುರುಗಳಾಗ್ಯಾರ. ಈಗ ಹೆಣ್ತಿ ಗುಮ್ಮದ್ಲತ್ತಂದ್ರೆ ಸಾಕು ಕಾವಿ ಬಟ್ಟೆ ಹಾಕ್ತಾನ. ಹೆಣ್ತಿ ಒಂದೇ ಗುಮ್ಮದ್ರೆ ಸಾಕು, ಮರದಿ ಸರಳ ಕೆಲಸ ಅಂದ್ರೆ ಕಾವಿ ಬಟ್ಟೆ. ಅಂಥವ್ರದೇ ಬೆಲೆ ಭಾಳ ಅದ. ನೀವು ಪ್ರವಚನ ಹೇಳ್ತೀವಿ, ಶಾಸ್ತ್ರ ಹೇಳ್ತೀವಿ, ನಿಮ್ಮನ್ನು ದೇವರನ್ನಾಗಿ ಮಾಡ್ತೀವಿ, ಬರ್ರಿ ಎತ್ತಿಕೊಂಡ್ರೆ ಬರಂಗಿಲ್ಲ. ನಿಮ್ಮ ಮಸೂತಿ ಊರಾಗ ಇಟ್ಟೆ ಮಂದಿರೇನು ನೀವು? ಅದೇ ಒಬ್ಬ ಯಾವ್ರೆ ಮಟ್ಕ ಹೇಳೋ ಸ್ವಾಮಿ ಬಂದಿಂದಂದ್ರೆ ಏನು ರೀ, ಮಟ್ಕ ನಂಬರ್ ಹೇಳೋ ಸ್ವಾಮಿ ಬಂದಿಂದಂದ್ರೆ ಅವ್ರಿಗಿನ ಗುರುಗಳು ಅವ್ರ ಬಲ್ಲಿ ಪಾಳಿ ಇರ್ತದ ಏನು ರೀ. ಅವ್ರ ಬಲ್ಲಿ ಪಾಳಿ ಹಚ್ಚಿ ರಾಜಕಾರಣಿಗಳನ್ನ ಹಿಡ್ಕೊಂಡು ಶ್ರೀಮಂತರು ಹಿಡ್ಕೊಂಡು ಎಲ್ಲರೂ ಎಲ್ಲಿ ಬೀಳ್ತಾರೆ, ಕಾಲಿಗೆ ಎತ್ತಿಕೊಂಡು ಅಂತ ಕೇಳಿದ್ರೆ ಅವ್ರ ಬಲ್ಲಿ ಬೀಳ್ತಾರೆ. ಅವರೇ ಗುರುಜಿ ಅಪ್ಪಾಜಿ ಏನು ರೀ. ನಡೆದಾಡೋ ದೇವ್ರತ್ತ ನಾವೇನು ಉಳ್ಳಾಡೋ ದೇವ್ರನು ಏನು ರೀ. ಈಗ ಅದೊಂದು ಟ್ರೆಂಡ್ ಹೊಂಟದ ಈಗ ಏನು ರೀ. ಸ್ವಾಮಿಗಳಿಗೆಲ್ಲ ನಡೆದಾಡೋ ದೇವರು. ನಾವು ಮಡ್ಕ ನಂಬರ್ ಹೇಳವನಿ ನಾವು ಪ್ರವಚನ ಮಾಡೋರು ಉಳ್ಳಾಡೋ ದೇವ್ರನು. ಹೆಂಗದ್ರಿ. ಭಾಳ ಜನ ಆಗ್ಯಾರ ಗುರುಗಳು. ಆ ಗುರುಗಳ ಬಗ್ಗೆ ನಾವು ಮತ್ತೊಬ್ಬ ಸ್ವಾಮಿಗಳ ಬಗ್ಗೆ ಮತ್ತೊಬ್ಬರು ಗುರುಗಳ ಬಗ್ಗೆ ನಾವು ಟೀಕಾ ಮಾಡೋಕತ್ತಿಲ್ಲ. ನಮಗೆ ಈ ಗುರುಗಳು ಬೇಕಾಗಿಲ್ಲ. ನಮ್ಮನ್ನು ಏನ್ರಿ ಧರ್ಮದ ಹಾದಿ ಬಿಡಿಸ್ತಕ್ಕಂಥ, ಏನ್ರಿ ನಮ್ಮನ್ನ ಮನಸ್ಸುಗಳನ್ನು ಕೆಡಿಸ್ತಕ್ಕಂಥ, ನಮ್ಮ ನಿಜ ಜೀವನ ತಗೊಂಡು ಹಾಳು ಮಾಡ್ತಕ್ಕಂಥ ಗುರುಗಳ ಬಗ್ಗೆ ನಾವು ಹೇಳಂಗಿಲ್ಲ. ನಾವು ದೇವರಾಗಬೇಕಲ್ಲ, ನಮಗೆ ಎಂಥ ಗುರು ಬೇಕಂತಕೊಂಡಂತ ಕೇಳಿದ್ರೆ ಏನ್ರಿ ಯೋಗ್ಯನಾಗಿರ್ತಕ್ಕಂಥ ಗುರು ಬೇಕು. ಗುರು ಸಮರ್ಥನಾಗಿರಬೇಕು, ಗುರು ಜ್ಞಾನಿಯಾಗಿರಬೇಕು, ಗುರು ತಪಸ್ವಿ ಆಗಿರಬೇಕು. ಏನ್ರಿ ಎಲ್ಲರೂ ಕೂಡ ಕಾವಿ ಬಟ್ಟೆ ಹಾಕ್ಕೊಂಡ್ರೆ ಎಲ್ಲರೂ ಕೂಡ ಗುರು ಹತ್ಕೊಂಡು ನಾವು ಕರೆಯಂಗಿಲ್ಲ. ಏನ್ರಿ ಗುರುವಾಗಿರ್ತಕ್ಕಂಥ ಕಾವಿ ಬಟ್ಟೆನೇ ಹಾಕಬೇಕು ಅನ್ನೋಂಥದ್ದು ಏನಿಲ್ಲ. ಗುರುವಾಗಿರ್ತಕ್ಕಂಥ ಪೇಟನೇ ಸುತ್ತಬೇಕನ್ನುವಂಥದ್ದು ಏನಿಲ್ಲ. ಎಲ್ಲಿ ಜ್ಞಾನದಲ್ಲ ಒಂದೇ ಒಂದು ಮಾತು ತಿಳ್ಕೊ. ಗುರು ಅಂತಕ್ಕಂಥ ಪದದ ಅರ್ಥನೇ ಏನ್ರಿ, ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಕಳೀತಕ್ಕಂಥ. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕಳೆದು ತನ್ನಲ್ಲಿರ್ತಕ್ಕಂಥ ಸುಜ್ಞಾನವನ್ನು ಯಾವ ನಮಗೆ ಅಂತ ತಲೆಯಾಗಿ ತುಂಬುತ್ತಾನಲ್ಲ ಅವನಿಗೆ ಗುರು ಅನ್ಬೇಕೆ ಹೊರತಾಗಿ ಎಲ್ಲರೂ ಕೂಡ ಗುರುಗಳಾಗಕ್ಕಾಗಂಗಿಲ್ಲ. ನಮ್ಮನ್ನು ಉದ್ಧಾರ ಮಾಡಬೇಕು. ಭವಬಂಧನದಿಂದ ಬಿಡಿಸಿ ಅಂದ ಏನ್ರಿ ಅಕ್ಕಮಾದೇವಿ ಹೇಳ್ತಾಳಿಲ್ಲ. ನರಜನ್ಮವ ತೊಡೆದು ಹರಜನ್ಮವ ಮಾಡಿದ ಗುರುವೇ, ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ. ಏನ್ರಿ ಭವಿ ಎಂಬದ ಹೊಡೆದು ಓಡಿಸಿ ಭಕ್ತಿ ಎಂದೆನಿಸಿದ ಗುರುವೇ. ಗುರುವಿನ ವರ್ಣನೆ ಮಾಡ್ತಾಳೆ ಅಕ್ಕಮಾದೇವಿ. ಏನಂತಾಳಕಿ, ನಾನು ಸಾಮಾನ್ಯಳಾಗಿರ್ತೇನೆ, ನರಮಾನವಳಾಗಿರ್ತಕ್ಕಂಥವಳನ್ನು ದೇವಮಾನವಳನ್ನಾಗಿ ಮಾಡಿರ್ತಕ್ಕಂಥವ್ರು ಯಾರು ಹೊತ್ತುಕೊಂಡು ಕೇಳಿದ್ರೆ ಒಬ್ಬ ಸದ್ಗುರುನಾಥ ಅದನ್ನು ಹತ್ತುಕೊಂಡು ಅನ್ನೋದನ್ನು ಅಕ್ಕಮಾದೇವಿ ವರ್ಣನೆ ಮಾಡ್ತಾರೆ. ಒಬ್ಬ ಗುರು ಜ್ಞಾನಿಯಾಗಿರಬೇಕು. ಅಂದಿನ ದಿನಮಾನದೊಳಗೆ ಅಂದ ಅಕ್ಕಮಾದೇವಿ ಇವತ್ತಿಟ್ಟೆಲ್ಲ ವೈರಾಗ್ಯದನಿದೆ. ಇಡೀ ಅಂದ ಕೇವಲ 18 ವರ್ಷದ ತರುಣಿಯಾಗಿರ್ತಕ್ಕಂಥ ಮಹಾದೇವಿ ಅಕ್ಕ ಏನ್ರಿ, ಕಲ್ಯಾಣದ ಒಳಗಿರ್ತಕ್ಕಂಥ 80 ವರ್ಷದ ಅಲ್ಲಮ್ಮ ಪ್ರಭದೇವರು 18 ವರ್ಷದ ಅಕ್ಕ ಮಹಾದೇವಿಗೆ ಸ್ವತಃ ಅಲ್ಲಮ್ಮ ಪ್ರಭದೇವರು ಅಕ್ಕ ಹತ್ತುಕೊಂಡ ಕರಿಬೇಕಾದ್ರೆ ಆಕೆ ಎಂಥ ಜ್ಞಾನ ಅಂತಕ್ಕಂಥ ತುಂಬಿರ್ಬೇಕ್ರಿ ಅವಳ ಬಲ್ಲಿ. ಎಷ್ಟು ಜ್ಞಾನ ತುಂಬಿಕೊಂಡಿರ್ಬೇಕು. ಆ ಜ್ಞಾನವನ್ನು ನೀಡಿರ್ತಕ್ಕಂಥ ಗುರುಲಿಂಗ ದೇವರನ್ನು ವರ್ಣನೆ ಮಾಡ್ತಾಳ. ಹೆಂಗೆ ನಮ್ಮ ಯಾವ ಮಸೂತಿ ಗ್ರಾಮದ ಗುರುಗಳಾಗಿರ್ತಕ್ಕಂಥ ಯಾವ ಪ್ರಭುಕುಮಾರ ಶಿವಾಚಾರ್ಯ ತಗೊಂಡು ನಾವು ಹೆಂಗೆ ಹೇಳ್ತೀವೋ ಅವತ್ತಿನ ದಿನಮಾನದೊಳಗೆ ಅಕ್ಕ ಮಹಾದೇವಿಗೆ ಅಂತ ಜ್ಞಾನ ನೀಡಿರ್ತಕ್ಕಂಥ ಗುರುಗಳು ಗುರುಲಿಂಗ ದೇವರು ಒತ್ತಿಕೊಂಡಿದ್ರು. ಎಷ್ಟು ಜ್ಞಾನ ನೀಡ್ಯಾರ ತಗೊಂಡ ಅಕ್ಕ ಮಹಾದೇವಿ ಅಂದ್ರೆ ಇಂಥ ಇಡೀ ನಾಡಿನೊಳಗಂದ ಇಡೀ ಜಗತ್ತಿನ ಜೀವಿಗಳಿಗೆಲ್ಲ ಅಕ್ಕ ಅನ್ನಿಸ್ಕೊಂಡು ಹೋಗಿರ್ತಕ್ಕಂಥವಳು. ಈ ಸಾಮರ್ಥ್ಯ ಇಟ್ಟೆಲ್ಲ ವಚನಗಳನ್ನು ಬರೀತಕ್ಕಂಥ ಸಾಮರ್ಥ್ಯ ಏನ್ರಿ, ಎಲ್ಲಿ ಉಡುತಡಿ ಕಮ್ಮಿ ಬಸವ ಕಲ್ಯಾಣದಿಂದ ಉಡುತಡಿಗೆಂದ ಹೋಗ್ಬೇಕಾದ್ರೆ 800 ಕಿಲೋಮೀಟರ್ ಅದೇ. ಅಷ್ಟು ದೂರಿನಿಂದ ದಿಗಂಬರಿಯಾಗಿ ಒಂಟಿಯಾಗಿ ಕಲ್ಯಾಣಕ್ಕೆ ಬರುವಂಥ ಸಾಮರ್ಥ್ಯ ಅವಳಲ್ಲಿ ಬರಬೇಕಾದ್ರೆ, ಶರಣರಲ್ಲಿ ಕೂಡುವಂಥ ಸಾಮರ್ಥ್ಯ ಬರಬೇಕಾದ್ರೆ ಅವಳ ಬೆನ್ನಿಗೆ ಯಾರಿದ್ರು ಹತ್ತುಕೊಂಡು ಕೇಳಿದ್ರೆ ರೊಕ್ಕ ಇದ್ದಿದ್ದಿಲ್ಲ, ಗುರು ಇತ್ತು. ಗುರು ಇದ್ದ ಹತ್ತುಕೊಂಡ ಇವತ್ತು ಬದುಕಿನೊಳಗಿಂದ ಅಷ್ಟೆಲ್ಲ ಸಾಧನೆ ಮಾಡಲ್ಲ ಮಹಾದೇವಿ ಅಕ್ಕ.
ಗುರು ಬೇಕು. ಅದಕ್ಕಾಗಿ ನಾನು ಯೋಗ್ಯನಾಗಿರ್ತಕ್ಕಂಥ ಗುರು ಹತ್ತಿಕೊಂಡದ್ದು ಯಾಕೆ ಬಳಸ್ತೀನಿ ಹತ್ತಿಕೊಂಡದೆ ಕೇಳಿದ್ರೆ, ಒಬ್ಬ ಗುರು ಆಗಿರ್ತಕ್ಕಂಥವ ತಪಸ್ವಿ ಆಗಿರಬೇಕು, ಒಬ್ಬ ಗುರು ಆಗಿರ್ತಕ್ಕಂಥವ ಮಹಾಜ್ಞಾನಿಯಾಗಿರಬೇಕು, ಸಕಲ ವೇದ ಶಾಸ್ತ್ರಗಳನ್ನು ಕೂಡ ಬಲ್ಲಂತವನಾಗಿರಬೇಕು. ನಮ್ಮ ಒಳಗಿರ್ತಕ್ಕಂಥ ಕತ್ತಲೆಯನ್ನು ಕಳೆದು ಏನ್ರಿ ಜ್ಯೋತಿ ಬೆಳಗತಕ್ಕಂಥ, ಜ್ಞಾನದ ಜ್ಯೋತಿ ಬೆಳಗತಕ್ಕಂಥ ಸದ್ಗುರುನಾಥ ಬೇಕು. ಅಂದಾಗ ಮಾತ್ರ ನಾವು ದೇವರಾಗಲಿ ಸಾಧ್ಯ ಅದ. ಏನ್ರಿ ಗುರುಗಳು ಬೇಕು ಬೇಕು ಅಂದ್ಕೊಳ್ಳಿ. ಈ ನಿಮ್ಮ ವಾರದ ಮನೆ ಮುಗಿಸ ಬರೋ ಗುರುಗಳನ್ನ ಹೇಳಕತ್ತಿಲ್ಲ ಏನ್ರಿ. ಮತ್ತು ಈ ಗುರುಗಳು ಬೇರೆ, ಈ ಮಟಕ ನಂಬರ್ ಹೇಳೋ ಗುರುಗಳು ಈ ಕಡೆ ಒಂದು ಬೇರೆ ಆದ್ರೆ, ಇನ್ನೊಬ್ರು ಮನೆ ಗುರುಗಳು ತೊಗೊಂಡಿರ್ತಾರಲ್ಲ, ವರ್ಷಗೊಮ್ಮೆ 10 ವರ್ಷಗೊಮ್ಮೆ ಬರ್ತೀವಲ್ಲ ಏನ್ರಿ. ನಾವು ಹೋಗಿ ಭಕ್ತರ ಮನೆಗೆ, ನಮ್ಮದು ಪಟ್ಟದೇವ್ರ ಮಠನೇ, ಭಕ್ತರ ಮನೆಗೆ ಹೋಗಿರ್ತೀವಲ್ಲ, ಆ ಗುರುಗಳದ್ದು ನೋಡಿರ್ಬೇಕು. ನಮ್ಮಲ್ಲಿ ಒಬ್ಬ ಗುರು ಬಂದನ ಪಾಪಿ, ವರ್ಷಗೊಮ್ಮೆ ಗುರುಗಳು ಬರ್ತಾರತ್ತಂದು ಭಕ್ತ ಹೊಸ ಕಂಬಳಿ ಹೊಸ ಜಮಖಾನಿ ಖರೀದಿ ಮಾಡಿಟ್ಟಾನ. ಎಂದೂ ಬರಲಾರ ಗುರುಗಳು ಬಂದಾರ ತಿಳ್ಕೊಂಡು ಮೊದಲ ಕೆಳಗೆ ಕಂಬಳಿ ಹಾಕ್ಯಾನ, ಅದ್ರ ಮೇಲೆ ಜಮಖಾನಿ ಹಾಕ್ಯಾನ ಪೂಜಾಕ. ಏನ್ರಿ ಗುರುಗಳು ಸ್ನಾನ ಮಾಡಿದ್ರು, ಶಿಷ್ಯನು ಸ್ನಾನ ಮಾಡ್ದ, ಗುರುಗಳು ಗದ್ಗಿ ಮ್ಯಾಗ ಕುಂತರು. ಅವಾಗೆಲ್ಲ ಬಸ್ಸ ಕಾರ್ ಏನೂ ಇದ್ದಿಲ್ಲ ಈಗ ಏನ್ರಿ. ಈಗೆಲ್ಲ ಕಾರ್ಗಳು ಬಂದವು, ಅವಾಗೆಲ್ಲ ಎಲ್ಲಿ ಕಾರ್ಗಳು ರೀ. ಮತ್ತು ಇವತ್ತು ಒಂದು ಮಾತು ಹೇಳ್ತೀನಿ ನಿಮ್ಗೆ, ಕಾರ್ ಇದ್ದು ಸ್ವಾಮಿಗಳಿಗೆ ಕಿಮ್ಮತ್ತು ಕೊಡು ಮಂದಿ ಭಾಳದ. ಇಂಪಾರ್ಟೆಂಟ್ ಕಾರ್ ಇದ್ರೆ ಅವ್ನು ದೊಡ್ಡ ಸ್ವಾಮಿ, ಸಾದಾ ಕಾರ್ ಇದ್ರೆ ಸಣ್ಣ ಸ್ವಾಮಿ. ಇಲ್ಲಿ ನೀವು ಭಕ್ತರು ಸ್ವಾಮಿಗಳನ್ನ ಕೆಡಿಸೋದಂಗೆ ಆಲಾಗತ್ತದ. ಯಾಕ್ರಿ ನೀವು ಕಾರ್ ಇಲ್ಲಾರ್ದೆ ಬಸ್ಸಿಗೆ ಬಂದು ಇಳಿದ್ನೆ ತಿಳ್ಕೊ, ಒಬ್ರು ನಮಸ್ಕಾರ ಮಾಡ್ತೀರ ನನ್ನ ಯಾವುದೇ ಬೇಡ್ಕೊಳ್ತೀನಿ 500 ಅದ ನಡಿ. ನಂದೇ ಹೇಳ್ತೀನಿ ಕೇಳ್ರಿ, ಈ 30 ವರ್ಷದಿಂದ ನಮ್ಮಲ್ಲೇನು ಕಾರ್ ಇಲ್ಲ ಏನೂ ಇಲ್ಲ. ಹಿಂಗೆ ಬಗಲಾಗ ಒಂದು ಬ್ಯಾಗ್ ಹಿಡ್ಕೊಂಡು ಬಸ್ಸಿಗೆ ಕೈ ಮಾಡ್ತಿದ್ದೇವೆ. ಇಲ್ಲಿ ಹೊಂಟ್ರಿ ಸ್ವಾಮಿಗಳ ಅನ್ನೋರು ನನಗೆ ಹಿಂಗೆ ನಮಸ್ಕಾರ ಇಲ್ಲ ಚಮತ್ಕಾರ ಇಲ್ಲ. ಮುಂದೊಂದು ಹಾಂಗೆ ಕಷ್ಟಪಟ್ಟೆ ಒಂದು ಸೈಕಲ್ ಮೋಟ್ರ್ ತೊಗೊಂಡೆ. ಅವೋ ಏನು ರೀ ಗುರುಗಳ ಸೈಕಲ್ ಮೋಟ್ರ್ ತೊಗೊಂಡ್ರಲ್ಲ ಹಿಂಗೆ. ಅದೇ ಸೈಕಲ್ ಮೋಟ್ರ್ ಮಾರಿಂದ ಅದೇ 40,000 ರೂಪಾಯಿದಾಗ ಒಂದು ಪೇಟ್ ಕಾರ್ ತೊಗೊಂಡೆ. ಅವಾಗ ಅಟಿಕೆ ಸಿಗ್ತಿದ್ದವು 40,000 ರೂಪಾಯಿ ಪೇಟ್ ಕಾರ್ ತೊಗೊಂಡ್ರೆ ಏನು ನೋಡ್ಬೇಕು, ಕುಂತವ್ ಎದ್ದು ಬಂದು ಓಡಿ ಬಂದು ಡೋರ್ ತೆಗೆದು ಪಾದ ಕೊಡ್ಬೇಕು ಅವನಿಗೆ. ಅಂದ್ರೆ ನನಗೆ ಅಲ್ಲದ ನಮಸ್ಕಾರ ಕಾರಿಗೆ ಅದು. ಮತ್ತು ಇವು ಕಾರಿಲ್ಲ ಅಂದ್ರೆ ನಮಸ್ಕಾರ ಮಾಡಂಗಿಲ್ಲ. ಬಾ ತೊಗೊಂಡು ನಮ್ಮಂತ ಬಡಮಡ ಸ್ವಾಮಿಗಳಂದ ಹಿಡಿತೀವಿ, ಸಾಲ ಮಾಡಿ ಕಾರ ತೊಗೋಬೇಕು ನಾವು. ಪರಿಸ್ಥಿತಿ ಎಲ್ಲಿಗೆ ಬಂದದಂತೀರಿ ನೀವು ಏನ್ರಿ. ಒಬ್ಬ ಊರಾಗಿಂದ ಯಾವ್ಯಾರ ರೊಕ್ಕ ಹೆಚ್ಚಾಗಿ ಸೊಕ್ಕಿಗೆ ಬಂದಿಂದಂದ್ರೆ ಅದಕ್ಕೆ ಎಲೆಕ್ಷನ್ ನಿಂದ್ರಿಸ್ಬೇಕತ್ತ. ಒಬ್ಬ ಸ್ವಾಮಿ ಸೊಕ್ಕಿಗೆ ಬಂದಿಂದ್ರೆ ಅದಕ್ಕೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಕುಡಿಸಿಬಿಡ್ಬೇಕತ್ತ. ಇದು ರಿಪೇರಿ ಮಾಡಿಸೋದ್ರಾಗೆ ಭಕ್ತರು ರೊಕ್ಕ ಹಾಳು ಮಾಡ್ತದೆ ಏನ್ರಿ. ಅದು ಇಲೆಕ್ಷನ್ದಾಗ ಏನ್ರಿ, ಅದಕ್ಕೆ ಇಲೆಕ್ಷನ್ ಅಂದ್ರೆ ರಾಜಕಾರಣ ಅಂದರೆ ಗೊತ್ತಿರಂಗಿಲ್ಲ. ಅದು ಸುಮ್ಮನೆ ರೊಕ್ಕ ಹಂಚಿ ಅಂದ ಅದು ಹಾಳಾಗ್ಯದ ಮನೆಯಾಗ ಕುಂದ್ರು. ಕಾರ್ ಇದ್ರಿಂದ ದೊಡ್ಡ ಕಾರ್ ಇದ್ರಿಂದ ದೊಡ್ಡ ಸ್ವಾಮಿ, ಸಣ್ಣ ಕಾರ್ ಇದ್ರಿಂದ ಸಣ್ಣ ಸ್ವಾಮಿ ಎತ್ಕೊಂಡು ಇದನ್ನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಾಮಿತ್ವದೊಳಗೆ ಅಂದ್ರೆ ಸಣ್ಣವರು ದೊಡ್ಡವ್ರು ಏನಿಲ್ಲ. ನಾವು ಜ್ಞಾನದ ಮ್ಯಾಗ ಅಂದ್ರೆ ಅಳತಿ ಮಾಡ್ಬೇಕು. ಒಬ್ಬ ಮಡದಾಗಿಂದ ಸ್ವಾಮಿ ಉಣ್ತಾನ ತಿಂತಾನ ತನ್ನೋದು ಯಾರೂ ನೋಡಂಗಿಲ್ಲ. ನಾವು ಏನು ಹುಡುಕಬೇಕಾಗ್ಯದ ತಿಳ್ಕೊಂಡು ಕೇಳಿದ್ರೆ ಏನ್ರಿ, ಸ್ವಾಮಿಯಲ್ಲಿರ್ತಕ್ಕಂಥ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಹುಡುಕಬೇಕೆ ಹೊರಗೆ ಈ ಗುರುಗಳು ಬೇಕಾಗಿಲ್ಲ. ನಾನು ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಸಮರ್ಥನಾಗಿರ್ತಕ್ಕಂಥ ಸದ್ಗುರುನಾಥ ಇದ್ದು ಅಂತಂದ್ರೆ ನೀನು ಸಾಮಾನ್ಯ ಮನುಷ್ಯನಾಗಿರ್ತಕ್ಕಂಥವನಿಗೆ ಮಹಾದೇವನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬಳಿಯಿಂದ ಇರ್ತದೆ. ಇಲ್ಲೇ ನೀವು ಕೇಳಿರ್ಬೇಕು. ನೀವು ಏನ್ರಿ ಶಿಶುನಾಳ ತಗೊಂಡು ಬರ್ತದೆ. ನೀವೆಲ್ಲರೂ ತತ್ವ ಪದಗಳನ್ನು ಕೇಳಿರ್ಬೇಕು ನೀವು ಏನ್ರಿ. ಭಾಳ ದೊಡ್ಡ ಜ್ಞಾನಿ ಒಬ್ಬ ಶರೀಫ ಅಂತಕ್ಕಂಥ ಹುಡುಗ, ವಯಸ್ಸೆಟ್ಟು 10-12 ವರ್ಷದ ಹುಡುಗ. ಕಲ್ಪನೆ ಇರಲಿ ಮಗ, ಇಸ್ಲಾಂ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ. ಅವತ್ತಿನ ದಿನಮಾನದ ಒಳಗೆ ಶಿಶುನಾಳಕ್ಕೆ ನಾ ಹೆಂಗೆ, ಎಲ್ಲಿ ಬೀದರ್ ಜಿಲ್ಲೆ, ಎಲ್ಲಿ ನಿಮ್ಮ ಕೋಲಾರ ತಾಲೂಕು, ಭಾಳ ದೂರಿಂದ ಬಂದಿನ ಏನ್ರಿ. ಅಷ್ಟು ದೂರಿಂದ ನಾನು ನಿಮ್ಮ ಊರಿಗಿಂದ ಹೆಂಗೆ ಪ್ರವಚನಕ್ಕೆ ಬಂದಿನಲ್ಲ, ಹಂಗೆ ಅವತ್ತಿನ ದಿನಮಾನದೊಳಗೆ ಶಿಶುನಾಳಕ್ಕೆ ಒಬ್ಬ ಬ್ರಾಹ್ಮಣ ಗುರುಗಳ ಪ್ರವಚನಕ್ಕೆ ಬಂದಿದ್ರು. ಅವ್ರು ಯಾರು ಓದ್ತಂದ್ರೆ ಗೋವಿಂದ ಭಟ್ರು ಓದ್ತಿಕೊಂಡು ಬ್ರಾಹ್ಮಣ ಗುರುಗಳು. 1 ತಿಂಗಳಿಂದ ಪ್ರವಚನ ಇತ್ತು. ಅವತ್ತಿನ ದಿನಮಾನದೊಳಗಿಂದ ಹಿಂದೂ ಮುಸ್ಲಿಮ್ ಅನ್ನುವಂಥದ್ದು ಯಾವುದು ಕೂಡ ಇದ್ದಿದ್ದಿಲ್ಲ. ಮಠಮಾನ್ಯದೊಳಗಿಂದ ಮುಸ್ಲಿಮರು ಕೂಡ ಇಲ್ಲಿ ಬಿಜಾಪುರ ಜಿಲ್ಲಾದಾಗನೇ ಇಲ್ಲಿ ಕನ್ನೊಳಿಗೆ ನಂದು ಒಂದು ಮಠ ಅದ. ಇಲ್ಲೇ ಕನ್ನೊಳಿಗೆ ನಂದು ಒಂದು ಮಠ ಅದ. ಆ ಮಠದಾಗ ಇವತ್ತಿನ ತನೂ ಕೂಡ ಸುಮಾರು ಒಂದು 5-6 ಜನರೇ ಮುಸ್ಲಿಮರೇ ಭಜನೆ ಮಾಡ್ತಾರೆ ಪ್ರತಿನಿತ್ಯ. ನಮ್ಮಲ್ಲಿ ಯಾವ ಕೂಡ ಇಲ್ಲಿ ಹಳ್ಳಿಗಳದೊಳಗೆ ಯಾವ ಹಿಂದೂ ಮುಸ್ಲಿಮ ಇಲ್ಲಿ ಪ್ರವಚನ ನಡೀತವತ್ತಂದ್ರೆ ಮುಸ್ಲಿಮರು ಬಂದು ಕೇಳ್ತಾರೆ. ಇನ್ನಿತರ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಬಂದು ಕೇಳ್ತಕ್ಕಂಥದ್ದು. ಯಾವಾಗ ಆ ಗೋವಿಂದ ಭಟ್ರಂದ ಅಲ್ಲಿ ಪ್ರವಚನಕ್ಕೆ ಬಂದರೆ ಅವ್ರ ಊರ ಕಳಸ ಹತ್ತಿಕೊಂಡು ಬರ್ತದೆ. ಅಂದರೆ ಶಿಶುನಾಳ ಊರಿಗೂ ಕಳಸಕ್ಕೂ ಒಂದು 45 ಕಿಲೋಮೀಟ್ರ್ ದೂರದ. ಕಲ್ಪನೆ ಇರಲಿ ಮಗ, 45 ಕಿಲೋಮೀಟ್ರ್ ಅಂತರ.
ಅಷ್ಟು ದೂರಿನಿಂದ ಪಾಪ ಗೋವಿಂದ ಭಟ್ರಿಂದ ಪ್ರವಚನಕ್ಕೆ ಬಂದಾರ. ಇವ ಶರೀಫ ಆ ತಂದೆ ಜೋಡಿ ನಿತ್ಯನ ತಂದೆ ಕೈ ಹಿಡ್ಕೊಂಡು ಪ್ರವಚನಕ್ಕೆ ಅಂದ. ಈಗೆಲ್ಲ ಮಕ್ಕಳು ಬಂದಾವ ನೋಡ್ರಿ, ಹಿಂಗೆಲ್ಲ ಮಕ್ಕಳದಂಗೆ ಆ ಶರೀಫ್ನ ಕೂಡ ಪ್ರವಚನ ಕೇಳಕ್ಕೆ ಬರ್ತಿದ್ದ. ಪ್ರತಿನಿತ್ಯನ ಕೂಡ ಪ್ರವಚನ ಕೇಳವ. ಒಂದು ತಿಂಗಳು ತಪ್ಪಲಾರ್ದಂಗಿಂದ ಪ್ರವಚನ ಕೇಳ್ದ. ಕೊನೆಗಿಂದ ಆ ಗುರುಗಳು ನಿನ್ನಿನ ದಿವಸ ಏನಂದ್ರು, ಆಯ್ತ್ರಿಪ್ಪ ಒಂದು ತಿಂಗಳಿಂದ ಪ್ರವಚನ ತಗ ನಿಮ್ಮ ಊರಾಗಿಂದ ಮಾಡಿದೇವೆ, ನಾಳೆಗಿಂದ ಪ್ರವಚನ ಮಂಗಲ, ನಮ್ಮ ಊರಿಗೆ ನಾವು ಹೋಗಿ ಬರ್ತೀವಿ ತಿಳ್ಕೊಂಡು ಪಾಪ ಮತ್ತೆ ಎಲ್ಲ ಭಕ್ತರು ವ್ಯವಸ್ಥೆ ಮಾಡಿರ್ತಾರಲ್ರಿ. ಈಗ ನಿಮಗೆ ನಾ ಹನ್ನೊಂದು ದಿವಸ ಆದ ಬಳಕೆಂದು ಹೋಗುವತ್ತೆ ನಾ ಇದು ಮಾತು ಹೇಳಬೇಕು. ಯಾಕಂದ್ರೆ ನೀವೆಲ್ಲ ಥರದ ಕೂಡ ವ್ಯವಸ್ಥೆ ಮಾಡಿರ್ತೀರಿ, ನಮ್ಮ ಪ್ರವಚನ ಕೇಳಿರ್ತೀರಿ, ನಮ್ಗೆ ಉಣಿಸಿರ್ತೀರಿ, ತಿನ್ನಿಸಿರ್ತೀರಿ. ಏನ್ರಿ ಇಟ್ಟೆಲ್ಲ ಕಾಳಜಿ ಮಾಡಿದ್ದಿಂದ ಭಕ್ತರಿಂದ ಬಿಟ್ಟು ಹೋಗ್ಬೇಕಾದ್ರೆ ನಾವು ನಿಮಗಿಂದ ಹೇಳಲಾರ್ದೆ ಹಾಗೆ ಹೋಗ್ಲಕ್ಕೆ ಬರೋಂಗಿಲ್ಲ. ನಾಳೆಗಿಂದ ಆಯ್ತ್ರಿಪ್ಪ ನಾಳಿನ ದಿವಸದಿಂದ ಪ್ರವಚನ ಮುಗೀತು, ನಾಳೆಗೆ ನಮ್ಮ ಊರಿಗೆ ನಾವು ಹೋಗ್ತೀವಿ ಎತ್ತಿಕೊಂಡಂದಾಗ 12 ವರ್ಷದ ಹುಡುಗ ಶರೀಫ್ ಅಳ್ಳಕ್ಕತ್ತ, ಕಣ್ಣೀರಾಗ್ಲಿಕ್ಕತ್ತ, ದುಃಖ ಮಾಡ್ಲಿಕ್ಕತ್ತ. ತಂದೆ ಕೇಳ್ದ, ಯಾಕೆ ಅಳ್ಳಕತ್ತಿದೆ, ಯಾಕೆ ದುಃಖ ಮಾಡಕತ್ತಿದೆ? ಅಪ್ಪಾಜಿ ಅವರು ಮಹಾತ್ಮರಂದ ನಾಳೆಗಿಂದ ಹೋಗ್ತಾರಲ್ಲ ಊರಿಗೆ. ಅವ್ರು ನಾಳೆಗಿಂದ ಊರಿಗೆ ಹೋದ್ರೆ ನಮ್ಮ ಪ್ರವಚನ ಹೇಳೋರು ಯಾರು? ಅವನಿಗೆ ಪ್ರವಚನ ಕೇಳಿ ಬಂದರೆ ನಿದ್ದೆ ಹತ್ತಿತ್ತು ಶರೀಫಿಗೆ. 12 ವರ್ಷದ ಹುಡುಗ. ಯಾವಾಗಿಂದ ನಾಳೆಗೆ ನಮ್ಮ ಪ್ರವಚನ ಹೇಳೋರು ಯಾರು? ನಮಗೆ ಶಾಸ್ತ್ರವನ್ನು ಹೇಳೋರು ಯಾರು? ಅವ್ರು ಹೋದ್ರು ಒತ್ತಿಕೊಂಡು ನನಗೆ ಮನಸ್ಸು ಬರೋಂಗಿಲ್ಲ. ಅಪ್ಪಾಜಿ ಏನಾರು ಮಾಡು, ಅವ್ರ ಜೊತೆಯೊಳಗಿಂದ ನಾ ಇರ್ತೀನಿ, ಅವ್ರ ಮಠಕ್ಕೆ ನಾ ಹೋಗ್ತೀನಿ, ನನಗೆ ಇಟ್ಕೋತಾರನ್ನ ಕೇಳು ಒತ್ತಿಕೊಂಡು ಶರೀಫ ತಂದೆ ಜೋಡಿ ಜಗಳ ತೆಗೆದು ಅಳ್ಳಕತ್ತ. ಶರೀಫನ ತಂದೆ ಅಂದ, ಹುಚ್ಚ ಅವರು ಬ್ರಾಹ್ಮಣರು, ಅವ್ರದ್ದೆಲ್ಲ ಮೈಲಿಗೆ ಕಂಡಾಪಟ್ಟಿ ಇರ್ತದ. ನಾವು ನೋಡಿದ್ರೆ ಮುಸ್ಲಿಮರು ನಾವೆಲ್ಲ ಅಂದ ಮಾಂಸ ತಿಂತಿರ್ತೀವಿ, ನಮ್ಮಂಥವ್ರನ್ನ ಅಂದ ಹೆಂಗೆ ಇಟ್ಕೋತಾರ ಅವರು? ಅದ್ರಾಗ ಅವರು ಬ್ರಾಹ್ಮಣರು ತಿಳ್ಕೊಳೋದು. ಇಲ್ಲಿ ನೀನು ಕೇಳು, ಯಾವಾಗಿಂದ ಕೇಳತ್ತಿಕೊಂಡಂದಾಗ ಆಯ್ತು ಬಿಡಪ್ಪ ಕೇಳ್ತೀನಿ ಎತ್ತಿಕೊಂಡಂದು ಗೋವಿಂದ ಭಟ್ರು ಎಲ್ಲ ಊರಿಗೆ ತಯಾರಾಗಿ ಅಂತ ಕುಂತಿದ್ರು. ಓದ್ತಾರೆ ಅನ್ನೋದ್ರಾಗ ಹೋಗಿ ಶರೀಫನ ತಂದೆ ಹೋಗಿ ಆ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡ್ದ. ಯಪ್ಪ ನಮ್ಮ ಮುಸ್ಲಿಮ್ರು ಇದೀವಿ ಅಂದ. ನಿನ್ನ ಜಾತಿ ಯಾರು ಕೇಳ್ಯಾರಪ್ಪ ಅಂದ್ರೆ ಅವ್ರು ಗುರುಗಳು ಬಳಿ ಜಾತಿ ಕುಲ ಯಾವುದು ಕೂಡ ಇರಂಗಿಲ್ಲ ಏನ್ರಿ. ಅವೆಲ್ಲ ನಿಮ್ಮ ತಲೆಯಾಗಿರ್ತಕ್ಕಂಥದ್ದು ಮಠಮಾನ್ಯಗಳಿಗೆ ಅಂತ ಬಂದಾಗ ಯಾವ ಜಾತಿ ಇಲ್ಲ, ಕುಲ ಇಲ್ಲ, ಏನು ಮೇಲಿಲ್ಲ, ಕೀಳಿಲ್ಲ, ಯಾವುದು ಕೂಡ ಇಲ್ಲ, ಶ್ರೀಮಂತರಿಲ್ಲ, ಬಡವರಿಲ್ಲ. ಈಗ ಎಲ್ಲರೂ ಕೂಡ ಸಾಮಾನ್ಯ ಮಠಕ್ಕೆ ಬಂದಾಗ ನಾನು ನಿನ್ನೆ ಒಂದು ಮಾತು ಹೇಳಿದೆ, ಮಠಛಾತ್ರಾದಿ ನಿಲಯ ಹತ್ತಿಕೊಂಡ್ರೆ ಮಠ ವಿದ್ಯಾರ್ಥಿಗಳಾಗಲಿ ಶ್ರೀಮಂತರು ಬರ್ಬೋದು, ಬಡವ್ರನ್ನ ಬರ್ಬೋದು, ಯಾವ ಜಾತಿಯವರಾದರೂ ಕೂಡ ಮಠದ ಮಕ್ಕಳಾಗಿಯೇ ಬರ್ತಾರೆ ಹೊರತಾಗಿ ಬೇರೆ ಏನೂ ಆಗಿ ಬರೋಂಗಿಲ್ಲ. ಮತ್ತು ಹಂಗೆ ನೋಡ್ಕೊಂಡಿರ್ತಕ್ಕಂಥವನೇ ಗುರು, ಹಂಗೆ ನೋಡ್ಕೊಳ್ತಕ್ಕಂಥದ್ದೇ ಮಠ. ಹೇಳ್ತೀರಿ ಶ್ರೀಮಂತರು ಬಂದ್ರೆ ಒಂದು ವ್ಯವಸ್ಥೆ ಬೇರೆ, ಬಡವರು ಬಂದ್ರೆ ಒಂದು ವ್ಯವಸ್ಥೆ ಬೇರೆ. ಈಗೆಲ್ಲ ಕೆಲವು ಮಠಗಳದಾಗ ನಡೆದಾವ, ಅವೆಲ್ಲ ನೋಡಿದ್ರೆ ಒಂದು ಆಶ್ಚರ್ಯ ಅನ್ನಿಸ್ತದೆ. ಯಾರು ದೊಡ್ಡ ರಾಜಕಾರಣಿಗಳು ಬರ್ತಿದ್ರು ತಿಳ್ಕೊಂಡ್ರೆ ಅವ್ರದ್ದು ಊಟನೇ ಬೇರೆ, ಅವರಿಗೆ ನಾಷ್ಟಾನೇ ಬೇರೆ. ಬಡವರು ಯಾರೇ ಬಂದ್ರತನ ಹೋಗಲ್ಲಿ ದಾಸೋಗದ ನಡಿ. ಇಲ್ಲಿ ನೋಡ್ರಿ ಮಸೂತಿ ಊರಾಗ ಈ ಪ್ರವಚನ ಮಂಗಲ ಆಯ್ತು ಅಂದ್ರೆ ಇಲ್ಲಿ ಯಾರು ಶ್ರೀಮಂತರು ಇದ್ದೀರಿ, ಯಾರು ಬಡವರು ಅದಿರಿ ಏನ್ರಿ, ಯಾರು ಮೇಲು ಜಾತಿಯವರು ಇದ್ದೀರಿ, ಯಾರು ಕೆಳ ಜಾತಿಯವರು ಇದ್ದೀರಿ, ಇಲ್ಲಿ ಯಾವ ಜಾತಿ ಕುಲ ಶ್ರೀಮಂತಿಗೆ ಬಡತನ ಯಾವುದು ಕೂಡ ಸಂಬಂಧ ಇಲ್ಲ. ಹಾಗಾದ್ರೆ ನೀವೆಲ್ಲ ಸಮಾನವಾಗಿ ಕುತ್ಕೊಂಡು ಯಾಕೆ ಉಣ್ಣಾಕತ್ತೀರತ್ತಂದ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಜಾಗ ಅಲ್ಲ, ಇದು ಜಗದೀಶ್ವರ ಶಿವಾಚಾರ್ಯ ಪಾದ ಇಟ್ಟಿರ್ತಕ್ಕಂಥ ಪುಣ್ಯ ಭೂಮಿ. ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಅಂತ ಭೇದ ಇಲ್ಲ ಅಂತಂದರೆ ನೀವೆಲ್ಲ ಎಷ್ಟು ಚಂದ ಕೂತ್ಕೊಂಡು ಊಟ ಮಾಡಕತ್ತೆ. ಕೆಲವು ಮಠಗಳದೊಳಗೆ ನಡೆದದ, ಎಲ್ಲ ಮಠತ್ನ ಹೇಳಂಗಿಲ್ಲ, ಕೆಲವು ಮಠಗಳದೊಳಗೆ ನಡೆದದ. ಶ್ರೀಮಂತರಿಗೊಂದು ಬೇರೆ, ಬಡವರಿಗೊಂದು ಬೇರೆ. ಶ್ರೀಮಂತರು ಬಂದಾರತ್ತಂದ್ರೆ ಒಂದಿಟ್ಟು ಏನಾರ ಕೊಡ್ತಾವೆ ಅಂತಂದು ಆಸೆದಿಂದ ಮಾಡೋದು. ನಾವು ಸನ್ಯಾಸಿಗಳು ಮತ್ತೇನು ಏನ್ರಿ ಜರ ಕಡಕ್ಕೆ ಅಂಗಿ ಹಾಕೊಂಡು ಬಂದತ್ತ ನೀವು ದೊಡ್ಡವನಿಗೆ ಹೊಂಟಾನತ್ತಂದು ಸ್ಪೆಷಲ್ ತಿನಿಸಿ ಉಣಿಸಿದ್ರೆ ಏನಾರ ಕೊಡ್ತದೆ ಮಠಕ್ಕೆ ಹತ್ತಿಕೊಂಡ ಹಿಂಗೆ ನಮಗೆ ಆಸೆ. ಬಹುಶಃ ನಿಮಗೇನು ಅಷ್ಟು ಆಸೆ ಇರಲಿಕ್ಕಿಲ್ಲ, ನಿಮಗಿಂತ 10 ಪಟ್ಟು ಆಸೆ ನಮಗೆ ತಿಳಿತಿಲ್ಲ. ಅವರು ರಾಜಕಾರಣಿಗಳು ಮಠಕ್ಕೆ ಬರ್ತಿರ್ತಾರೆ ಇಲೆಕ್ಷನ್ ಬಂದಾಗ, ಯಪ್ಪ ನಿಮ್ಮ ಆಶೀರ್ವಾದ ಇರ್ಬೇಕು, ಯಪ್ಪ ಪುಗ್ಸೆಟ್ ಇಲ್ಲಪ್ಪ ಆಶೀರ್ವಾದ, ಪುಗ್ಸೆಟ್ಟೆ ಪುರಾಣ ಉಂಡೋಗೋ ಗುರಾಣ ಅಂದಂಗೆ ಹೌದಲ್ರಿ. ಹಂಗೆ ಯಾವ ಭೇದ ಭಾವ ಇರಲಾರ್ದಂಗೆ ಇರ್ತಕ್ಕಂಥದ್ದೇ ಒಬ್ಬ ಗುರುವಿನ ಕರ್ತವ್ಯ, ಅದು ಮಠಗಳ ಕರ್ತವ್ಯ. ಯಾವಾಗಂದ್ರೆ ಶರೀಫನ ತಂದೆ ಅಂತಾನೆಯಪ್ಪ ನಮ್ಮ ಮುಸ್ಲಿಮ್ರು ಇದೀವಿ ಎತ್ತುಕೊಂಡಂದಾಗ ಗೋವಿಂದ ಭಟ್ರು ಭಾಳ ದೊಡ್ಡ ಜ್ಞಾನಿಗಳು. ಅವ್ರಂದ್ರು ನಿನಗೆ ಜಾತಿ ಯಾರು ಕೇಳ್ಯಾರಪ್ಪ ಅಂದ್ರು. ಇಲ್ಲಪ್ಪ ನನ್ನ ಮಗನೊಂದು ಆಸೆ ಅದ ಅಂದ್ರು. ಈಗ ಇವತ್ತು ನೀವು ಪ್ರವಚನ ಮುಗಿಸ್ಕೊಂಡ ಊರಿಗೆ ಹೋಗ್ಲಕತ್ತೀರಿ, ನನ್ನ ಮಗ ಮನೆಗಿಂದ ಅಳ್ಕೊಂತಂದ ಕೂತಾನ, ಹಠ ಮಾಡಕತ್ಯಾನ, ನಾಳೆಗೆ ನಮ್ಮ ಪ್ರವಚನ ಹೇಳೋರು ಯಾರು, ನಮಗೆ ಜ್ಞಾನವನ್ನು ನೀಡೋರು ಯಾರು ಹತ್ತಿಕೊಂಡಾಗ ಅಳ್ಳಿಕತ್ಯಾನ, ಅದಕ್ಕೆ ಅವನ ಆಸೆ ಏನದ, ನಿಮ್ಮ ಜೊತೆಯೊಳಗೆ ಇರ್ಬೇಕು ನಂಗೆ ಅಂದ ಆಸೆ ಆದ್ರಿಪ್ಪ. ನಮ್ಮ ಮುಸ್ಲಿಮ್ರು ಇದೀವಿ, ನಮ್ಮ ಮಗನ ನಿಮ್ಮ ಮಡ್ದಾಗ ಇಟ್ಕೋತೀರಿ ಅನ್ನೋ ಹೊತ್ತಿಕೊಂಡಂದ ಕೇಳಿದಾಗ ಗೋವಿಂದ ಭಟ್ರು ಒಂದು ಮಾತು ಹೇಳಿದ್ರು, ತಮ್ಮ ಜ್ಞಾನ ಅನ್ನತಕ್ಕಂಥದ್ದು ಕಲಸಕ್ರಿದ್ದಂಗಲೇ ಏನ್ರಿ, ಕಲಸಕ್ರಿದ್ದಂಗೆ ಯಾರು ತಿಂದ್ರೆ ರುಚಿನೇ ಹತ್ತದು ಏನ್ರಿ, ಬರೀ ಲಿಂಗಾಯತರು ತಿಂದರೆ ರುಚಿ ಹತ್ತದೇನು, ಬರೀ ಐಗಳು ತಿಂದರೆ ರುಚಿ ಹತ್ತದೇನು,
ಯಾರು ತಿಂದ್ರು ಕೂಡ ಕಲಸಕ್ರೆ ಗುಣ ಏನದ, ಅದು ಕಲಸಕ್ರೆ ರುಚಿನೇ. ಯಾವ ಧರ್ಮದವ್ರು ತಿನ್ರಿ, ಯಾರು ತಿನ್ರಿ, ಸಣ್ಣ ಮಕ್ಕಳು ತಿನ್ರಿ, ವಯಸ್ಸಾದವ್ರು ತಿಂದ್ರಿ, ಯಾರು ತಿಂದರೂ ಕೂಡ ಅದು ರುಚಿನೇ ಹತ್ತದೆ ಹೊರತಾಗಿ ಅದು ಬೇರೆ ಹತ್ತಂಗಿಲ್ಲಪ್ಪ. ಇದು ಜ್ಞಾನ ಅನ್ನತಕ್ಕಂಥದ್ದು ಮುಸ್ಲಿಮ್ರಿಗೂ ಅಟ್ಟೇನೆ, ಹಿಂದೂಗಳಿಗೂ ಅಟ್ಟೇನೆ. ಆಯಿತು, ಯಾವಾಗ ನಿನ್ನ ಮಗ ಅಂತ ಜ್ಞಾನ ಪಡಿಬೇಕನ್ನುವಂಥ ಹಂಬಲದಲ್ಲ, ಕಳಿಸ್ಬಿಡು ನನ್ನ ಮಠಕ್ಕೆ ಹತ್ತಿಕೊಂಡಂದ್ರು. ನೋಡ್ರಿ, ಶರೀಫನನ್ನು ಕಳಿಸ್ಬಿಡು ನನ್ನ ಮಠಕ್ಕೆ ಅಂದರು. ಹೂನೆಪ್ಪ ಹತ್ತಿಕೊಂಡಂದು ಗೋವಿಂದ ಭಟ್ರು ಹತ್ರ ಆ ಶರೀಫನಿಂದ ಬಿಟ್ಟರು. ಗೋವಿಂದ ಭಟ್ರು ಕರ್ಕೊಂಡು ಹೋಗಿಬಿಟ್ರು. ಕಲ್ಪನೆ ಇರಲಿ ಮಗ, 8 ವರ್ಷ ಉಳಿದ ಹತ್ತಿಕೊಂಡೆ ಕೇಳಿದ್ರೆ ಕಮ್ಮಿ ಅಂದ 18 ವರ್ಷ ಗುರುವಿನ ಮಠದಾಗಿಂದ ಉಳ್ಕೊಂಡ. ಇಲ್ಲಿ ಶರೀಫ ಗುರು ಶಿಷ್ಯರನ್ನುವಂಥ ಭೇದ ಉಳಿಲಿಲ್ಲ. ಇಲ್ಲಿ ಕಮ್ಮಿ ಗೋವಿಂದ ಭಟ್ರ ಮಠದಾಗಿಂದ 100 ಜನ ಶಿಷ್ಯಂದ್ರೆ ಇದ್ದರೆ ಯಾವ ಶಿಷ್ಯರ ಮಗನೂ ಅಟ್ಟ ಕಾಜಿ ಇದ್ದಿದ್ದಲ್ಲ, ಶರೀಫನ ಮ್ಯಾಗಿಂದ ಅಟ್ಟ ಪ್ರೀತಿ ಇದ್ರು ಗೋವಿಂದ ಭಟ್ರು. ಯಾಕೆ ಗೋವಿಂದ ಭಟ್ರು ಸ್ನಾನ ಮಾಡ್ಸಮ್ಮ, ಎದುರು ಕುಂತಿಂದ ಊಟ ನೋಡ್ರಿ. ಒಬ್ಬ ಶಿಷ್ಯ ತಿಳ್ಕೊಂಡ್ರೆ ಅದು ತಾಯಿ ಇದ್ದಂಗೆ ರೀ. ಸನ್ಯಾಸಿಗಳಿಗೆಂದ ತಂದೆ ತಾಯಿ ಯಾರ್ರೀ? ಹೌದಾ ಇಲ್ಲ? ತಾಯಿ ಅಂದ್ರೆ ಯಾರು? ನಮ್ಮನ್ನು ಯಾರಿಂದ ಎದುರು ಕುಂತಿಂದ ಪ್ರೀತಿದಿಂದ ಏನ್ರಿ ಅವ ಗಂಡಸ ಮಗ ಇರಲಿ ಹೆಣ್ಮಗಳಿಗಿರಲಿ, ಅವ ಹಾನಗಲ್ ಕುಮಾರಸ್ವಾಮಿಗಳು ಹೇಳ್ತಿರಲ್ಲ, ನಮಗೆಲ್ಲ ಯಾರು ತಂದೆ ತಾಯಿ ಎತ್ತಿಕೊಂಡು ಒಂದು ಸಾರಿ ಪಟ್ಟಾಧಿಕಾರ ಆಯ್ತು ತಿಳ್ಕೊಂಡ್ರ, ನಮ್ಮನೆಂದ ತಂದೆ ತಾಯಿ ನಮ್ಮನ್ನು ಉಡ್ದಾರ ಹರಿದು ಬಿಟ್ಟರು ತಿಳ್ಕೊಂಡ್ರ ಏನ್ರಿ, ನಮ್ಗೆ ಯಾರು ಕುಣದ ಏನ್ರಿ ಹಡ್ದಿರ್ತಕ್ಕಂಥ ತಾಯಿ ತಂದೆ ನಮಗೆ ಯಾರು ಸಂಬಂಧಪಡಂಗಿಲ್ಲ. ಹಾಗಾದ್ರೆ ಯಾರು ಸಂಬಂಧಪಡ್ತಾರೆ ತಿಳ್ಕೊಂಡು ಕೇಳಿದ್ರೆ, ನೀವೆಲ್ಲ ಏನು ಕುಂತೀರಲ್ಲ, ನೀವೇ ನಮ್ಮ ತಂದೆ, ನೀವೇ ನಮ್ಮ ತಾಯಿ, ನೀವೇ ನಮ್ಮ ಸಮಾಜ, ಸಮಾಜವೇ ಬಂದು ಸಮಾಜವೇ ಬಳಗ. ನಿಮ್ಮನ್ನು ಬಿಟ್ಟರೆ ಅಂದ್ರೆ ನಮ್ಮ ಸನ್ಯಾಸಿಗಳಿಗಿಂದ ಯಾರು ಇರಂಗಿಲ್ಲ. ಪ್ರೀತಿದಿಂದ ಉಣಿಸ್ತಕ್ಕಂಥವ್ರು ತಾಯಿ ಅಲ್ರಿ. ತಾಯಿ ಗುಣ ಏನು? ಎದುರು ಕುಂತು ಮಗ ಇದು ತೋರಪ್ಪ, ಈಗ ಇದು ಪಲ್ಯ ತಗೋ, ಇದು ಮೊಸರು ತಗೋ. ತಾಯಿ ಕಳ್ಳು ಅನ್ನೋದೇ ಬೇರೆ. ಹಂಗೆ ನಮ್ಮಂಥ ಸ್ವಾಮಿಗಳಿಗಂದ ಎದುರು ಕುಂತಂದ ಯಾರು ಉಣಿಸ್ತಾರಲ್ಲ ಅವರೇ ತಾಯಿ ಇದ್ದಂಗೆ. ಶರೀಫನ್ನ ತಾಯಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡಕತ್ತರು ಗೋವಿಂದ ಭಟ್ರು. ಎಷ್ಟು ಪ್ರೀತಿ ಐತಲ್ಲ, ಒಂದು ಕ್ಷಣನೂ ಕೂಡ ಗೋವಿಂದ ಭಟ್ರು ಶರೀಫನನ್ನು ಬಿಟ್ಟಿರ್ತಿದ್ದಿಲ್ಲ. ಗೋವಿಂದ ಭಟ್ರ ಮ್ಯಾಲೆ ಮನ್ಸದ ಮೇಲೆ ಮಲ್ಕೊಂಡ್ರ ಇವ ಶರೀಫ್ ಅವ್ರ ಮಗ್ಗಲೇ ಕೆಳಗಿಂದ ಮಲ್ಕೊಳ. ಅಪ್ಪಿ ಗುರುವಿಗೆ ರಾತ್ರಿಗೆ ಏನ್ರಿ ಬೇಕಾದ್ರೆ ಒಂದು ಕ್ಷಣ ಬಿಟ್ಟಿರ್ತಿದ್ದಿಲ್ಲ. ಒಂದು ಕಡೆಗೆ ಸೇವಾ ಮಾಡ್ತಿದ್ದ, ಇನ್ನೊಂದು ಕಡೆಗಿಂದ ಗೋವಿಂದ ಭಟ್ರಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡುವ ನಿತ್ಯ ಯಾರೋ ಶರೀಫ ಹಿಂಗೆಲ್ಲ ಮಾಡ್ತಾ ಇರುವಂಥ ಪ್ರಸಂಗದೊಳಗೆ ಅವ್ರ ತಂದೆ ಶರೀಫನ ತಂದೆ ಆಗಲೇ ನನ್ನ ಮಗನಿಗೆ 30 ವರ್ಷ ಆದವು, ಮಗ ಒಬ್ಬನೇ ಮಗ, ಮತ್ತು ಮಗನಿಗೆಂದ ಮದುವೆ ಮಾಡಬೇಕು, ಅವನ ಇಬ್ಬರು ದಾಂಪತ್ಯ ಜೀವನ ನೋಡಬೇಕು, ಅವನು ಹೊಟ್ಟೆಲಿನ ಮಕ್ಕಳು ಹುಟ್ಟಬೇಕು, ನಮ್ಮ ವಂಶ ಅಂತಕ್ಕಂಥ ಬೆಳಿಬೇಕಲ್ಲ ತಗೊಂಡು ಪಾಪ ಶರೀಫನ ತಂದೆ ಶರೀಫಿಗೆಂದ ಕರಿಲಕ್ಕೆ ಯಾವಾಗಿಂದ ಶರೀಫಿಗೆಂದ ಕರಿಲಕ್ಕೆಂದ ಬಂದು ಕುಳ್ಳೆನ ತಂದಿನ ನೋಡೋಣ ಇವ ಶರೀಫ್ ಅಳ್ಳಕತ್ತ. ತಂದಿನ ನೋಡೋಣ ಶರೀಫ್ ಅಳ್ಳಕತ್ತ. ಯಾಕೆ ಅಳ್ಳಕತ್ತ? ನಮ್ಮಪ್ಪ ಬಂದಾನ, ಎಲ್ಲಿ ನಾನು ಕರ್ಕೊಂಡು ಹೋಗ್ತಾನೆ, ಏನು ಮಾಡ್ತಾನ? ಇವನಿಗೆ ಗುರುವಿನ ಬಿಟ್ಟಂದ್ರೆ ಇರಬಾರ್ದು ಅನ್ನುವಂಥ ಭಾವನೆ ಯಾರ್ದದ? ಶರೀಫ್ ಅಂದದೆ. ಒಟ್ಟು ಏನನ್ನು ಮಾಡಬೇಕು? ನಾ ಗುರುವಿನ ಬಿಟ್ಟಂದ ಹೋಗಬಾರ್ದು. ಒಂದು ಸಾರಿ ಈ ಮಠ ಬಿಟ್ಟಂದ ಹೋಗಿಬಿಟ್ಟೆ ತಿಳ್ಕೊಂಡ್ರೆ ನನಗೆ ಗುರುವಿನ ಸೇವೆ ಸಿಗಂಗಿಲ್ಲ, ಏನ್ರಿ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನ ಸಿಗಂಗಿಲ್ಲ. ಅದಕ್ಕೆ ಬಿಟ್ಟು ಹೋಗಬಾರ್ದು ತಿಳ್ಕೊಂಡಂದು ಶರೀಫ ಒಂದು ಸವನ ಅಳ್ಳಿಕತ್ತ. ಅಂಥದ್ರಾಗಿಂದ ಗೋವಿಂದ ಭಟ್ರು ಬಂದಂದ, ಯಪ್ಪ ಅವ ಒಬ್ಬನೇ ಮಗನಿಂದ ಕರ್ಕೊಂಡು ಹೋಗ್ತೀನಪ್ಪ ಊರಿಗೆ, ನೋಡಪ್ಪ ಮತ್ತು ಬಂದ್ರೆ ಕರ್ಕೊಂಡು ಹೋಗು ಅಂದರು. ಬಂದ್ರೆ ಕರ್ಕೊಂಡು ಹೋಗು. ಯಾವಾಗಿಂದ ಬಂದ್ರೆ ಅಂದ ಕರ್ಕೊಂಡು ಹೋಗತ್ಕೊಂಡು ಇಟ್ಟು ಅಂದು ಕೂಡನ ಶರೀಫಿಗೆಂದ ಕೇಳಿದಾಗ ಅಳ್ಳಿಕತ್ರು, ಅಪ್ಪಾಜಿ ನನಗೆ ಯಾವ ಮದುವೆ ಮುಂಚೆ ಅಂತಕ್ಕಂದು ಬೇಡ, ನನಗಿದು ಯಾವುದನ್ನು ಕೂಡ ಬೇಡ. ಯಾವ ಗುರುಗಳಾಗಿರ್ತಕ್ಕಂಥ ಗೋವಿಂದ ಭಟ್ರು ಒಂದು ಮಾತು ಹೇಳ್ಯಾರ, ನನಗೆ ಈ ಸಂಸಾರದೊಳಗಿಂದ ಸುಖ ಇಲ್ಲ, ಸಂಸಾರ ಹೇಯವಾಗಿರ್ತಕ್ಕಂಥದ್ದು, ಸಂಸಾರದೊಳಗಿಂದ ಕಷ್ಟ ತುಂಬಿದೆ ಅನ್ನುವಂಥ ವಿಚಾರಗಳನ್ನು ಯಾವಾಗಿಂದ ಗುರುಗಳಾಗಿರ್ತಕ್ಕಂಥವ್ರು ಹೇಳ್ಯಾರ. ಬರೀ ಅವ್ರು ಹೇಳಿರ್ತಕ್ಕಂಥ ಎಲ್ಲ 12ನೇ ಶತಮಾನದೊಳಗೆ ಬಸವಣ್ಣವರೇ ಹೇಳಿದ್ರು. ಏನ್ರಿ ಸಂಸಾರ ಅಂದ್ರೆ ಏನು? ಬಸವಣ್ಣವ್ರಿಗೆ ಒಂದು ಯಾಕೆ ಡ್ಯಾಂಡರ್ ಮಾಡ್ಕೊಂಡು ಬಳಕೆ ತಿಳಿದದ. ಸಂಸಾರ ಅನ್ನತಕ್ಕಂಥ ಏನು ಮತ್ತೆ ತಿಳ್ಕೊಂಡ್ರೆ ಇದು ಎಟ್ರ ಮಟ್ಟಿಗೆ ಕಷ್ಟ ಅದ ತಿಳ್ಕೊಂಡು ಕೇಳಿದ್ರೆ ಬಸವಣ್ಣವ್ರು ಚಂದ ಒಂದು ವಚನ ಬರೀತಾರ. ಏನತ್ತ? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ ಕೂಡಲ ಸಂಗಮ ದೇವ, ಇದ್ರೊಳಗಿಂದ ಹುರುಳಿಲ್ಲ ಅಂದರು. ಇದು ನಾ ಹೇಳಿದ್ದಲ್ಲ, ಬಸವಣ್ಣವ್ರು ಹೇಳಿದ್ದಿದು. ಭಕ್ತಿ ಭಾಂಡಾರಿ ಅನಿಸ್ಕೊಂಡಿರ್ತಕ್ಕಂಥ, ಜಗಜ್ಯೋತಿ ಅನಿಸ್ಕೊಂಡಿರ್ತಕ್ಕಂಥ ಬಸವಣ್ಣವರಂದ ಹೇಳ್ತಾರೆ ಏನನ್ನ? ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ, ಎನ್ನನ್ನು ಕಾಯಯ್ಯ ಕೂಡಲ ಸಂಗಮ ದೇವ, ಇದ್ರೊಳಗಿಂದ ಹುರುಳಿಲ್ಲ ಅಂದರು. ನೋಡ್ರಿ, ಎದ್ರಾಗ ಹುರುಳಿಲ್ಲ ಅಂದ್ರೆ ಅವರು ಸಂಸಾರದೊಳಗೆ ಹುರುಳಿಲ್ಲ ತಗೊಂಡ್ರೇನು? ಸಂಸಾರದೊಳಗಿಂದ ಸುಖ ಇಲ್ಲ, ಸಂಸಾರದೊಳಗಿಂದ ದುಃಖ ಇದೆ, ಸಂಸಾರದೊಳಗಿಂದ ಕಷ್ಟ ಇದೆ. ಆದ್ರೆ ಅದನ್ನು ಹೆಂಗೆ ಉದಾಹರಣೆ ಹೆಂಗೆ ಕೊಡ್ತಾರೆ ತಗೊಂಡು ಕೇಳಿದ್ರೆ, ಒಂದು ಇಲಿ ಬಲಿ ಅವ್ರು ಹೇಳ್ತಾರೆ, ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ.